ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಈ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಸರ್ವೆ ಕೂಡ ಮಾಡಿತ್ತು. ಕೇಂದ್ರ ಸಚಿವ ಎಚ್.ಡಿ.ಕೆ ವಿರುದ್ಧ ಭೂ ಒತ್ತುವರಿ ಆರೋಪದ ವಿಚಾರ 7 ದಿನಗಳ ಒಳಗೆ ಉತ್ತರವನ್ನು ನೀಡದಿದ್ದರೆ ಜಿಲ್ಲಾಡಳಿತದಿಂದ ತೆರವು ಮಾಡುವಂತಹ ಸಾಧ್ಯತೆ. ಜೆಸಿಬಿ ಮೂಲಕ ತೆರವು ಮಾಡಲಿಕ್ಕೆ ಅಧಿಕಾರಿಗಳು ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಚ್.ಡಿ.ಕೆ ತೋಟದ ಶೆಡ್ಡು, ಅಡಿಕೆ ಹಾಗೂ ತೆಂಗಿನ ಮರಗಳು ಕೂಡ ತೆರವಾಗುವಂತಹ ಸಾಧ್ಯತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಬಂದಿತ್ತು. ಸರ್ಕಾರ SIT ತನಿಖೆಯನ್ನು ಮಾಡಿಸಿತ್ತು. ಅದಾದ ಮೇಲೆ ಈ ವಿಚಾರ ಕೋರ್ಟಿಗೆ ಹೋಗಿತ್ತು. ಕೋರ್ಟ್ ಖಡಕ್ಕಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಸರ್ವೆ ಕಾರ್ಯ 2 ದಿನಗಳಿಂದ ಮಾಡಿ ಆಗಿದೆ. ಸರ್ವೆ ನಂಬರ್ 7, 8, 9, 10, 16, 17 ಹಾಗೂ 79ರಲ್ಲಿ ಸರ್ಕಾರಿ ಜಾಗದ ಒತ್ತುವರಿ ಆಗಿರುವ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ ಮಾರ್ಕಿಂಗ್ ಮಾಡಿದ್ದಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ನಿನ್ನೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯನ್ನು ಹೊರತುಪಡಿಸಿ ಇನ್ನುಳಿದಂತಹ ಒತ್ತುವರಿ ಜಾಗದಲ್ಲಿ ಮಾರ್ಕಿಂಗ್ ಕಾರ್ಯವನ್ನು ಮಾಡಿದ್ದಾರೆ. ಈ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದ ಮೇಲೆ ಜಿಲ್ಲಾಡಳಿತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಒಂದನ್ನು ಸರ್ವ್ ಮಾಡಿದೆ. ಆ ನೋಟಿಸ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಉತ್ತರವನ್ನು ಏನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಏನಾದರೂ ಮತ್ತೆ ಕೋರ್ಟ್ಗೆ ಹೋಗ್ತಾರಾ, ಸ್ಟೇ ತರ್ತಾರಾ, ಅದು ಸೆಕೆಂಡ್ರಿ. ಬಟ್ ಈಗ ಜಿಲ್ಲಾಡಳಿತದ ಪ್ರಶ್ನೆಗೆ ಅವರು ಕೊಟ್ಟಿರುವಂತಹ ಪತ್ರಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಪತ್ರಕ್ಕೆ ಉತ್ತರ ಬರದೇ ಇಲ್ಲ ಅಂದರೆ ಅವರು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ.